ನಾಗರ ಪಂಚಮಿ ಯಾವಾಗ ಮಾಡ್ತೀವಿ? ಶ್ರಾವಣ ಮಾಸದಲ್ಲಿ ಮಾಡ್ತೀವಿ. ಯಾಕೆ ಬೇರೆ ತಿಂಗಳಲ್ಲಿ ಮಾಡಲ್ಲ ಅಂತಂದರೆ, ಯಾವ ಪೌರ್ಣಮಿಯ ದಿವಸ ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಇರ್ತಾನೆ ಆ ಮಾಸವನ್ನು ಶ್ರಾವಣ ಮಾಸ ಅಂತ ಕರಿತೀವಿ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದು ನಾಗರ ಪಂಚಮಿಯ ಹಬ್ಬ. 5ನೇ ದಿವಸ, ಪಂಚಮಿ ಅಂದರೆ 5, ಶುಕ್ಲ ಪಕ್ಷದ ಪಂಚಮಿಯ ದಿವಸ ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಯಾಕಾಗಿ ಈ ದಿವಸನೇ ಮಾಡ್ತೀವಿ? ಮೊದಲು ಅದನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಪ್ರತಿ ದಿವಸನೂ ಕೂಡ ಚಂದ್ರ ಭೂಮಿಯ ಸುತ್ತುವಾಗ ಒಂದು ಸುತ್ತೋದಕ್ಕೆ 12 ಡಿಗ್ರಿಯನ್ನು ತಗೊಳ್ತಾನೆ. ಅಂಥದ್ದು 4 ಬಾರಿ ಸುತ್ತುವಾಗ 48 ಡಿಗ್ರಿಗೆ ಬರ್ತಾನೆ. ಈ 48 ಡಿಗ್ರಿಯಿಂದ 60 ಡಿಗ್ರಿಯವರೆಗೆ ಬರ್ತಕ್ಕಂತಹ ಈ ಕಾಲ 60 ಡಿಗ್ರಿಗೆ ಬರೋ ಹೊತ್ತಿಗೆ ಅದು ಪಂಚಮಿ ಆಗತ್ತೆ. ಈ ಪಂಚಮಿಯ ದಿವಸ ಏನಾಗತ್ತೆ ಅಂದರೆ ತ್ರಿಕೋನಕ್ಕೆ ಬರ್ತಾನೆ ಚಂದ್ರ. ಯಾವಾಗ ಚಂದ್ರ ತ್ರಿಕೋನದಲ್ಲಿ ಬರ್ತಾನೆ ಆಗ ಭೂಮಿಗೆ ಹತ್ತಿರವಾಗಿರ್ತಾನೆ. ಚಂದ್ರ ಜಲವರ್ಗದ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರ್ತಕ್ಕಂಥವನು. ಅಂದರೆ ಚಂದ್ರ ಯಾವಾಗ ಹತ್ತಿರಕ್ಕೆ ಬರ್ತಾನೆ ಆವಾಗ ಜಲವರ್ಗದಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಏರಿಳಿತಗಳು ಜಾಸ್ತಿ ಆಗುವಂಥದ್ದು. ಮನುಷ್ಯನ ಶರೀರನೂ ಕೂಡ 80 ಭಾಗದಷ್ಟು ಜಲವೇ ತುಂಬಿರೋದ್ರಿಂದ, ನೀರಿನ ಭಾಗವೇ ಇರೋದರಿಂದ ಮನುಷ್ಯನ ದೇಹದ ಮೇಲೆ ಕೂಡ ಚಂದ್ರನ ಪ್ರಭಾವ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಚಂದ್ರನ ಪ್ರಭಾವ ಜಾಸ್ತಿ ಇರುವಂತಹ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಮಾಡ್ತೀವಿ. ಚಂದ್ರ ಹತ್ತಿರ ಬರೋಕ್ಕೂ ಜಲವರ್ಗದ ಮೇಲೆ ಬರೋಕ್ಕೂ ನಾಗನಿಗೂ ಏನು ಸಂಬಂಧ ಅಂತ ನೆಕ್ಸ್ಟ್ ಪ್ರಶ್ನೆ ಬಂದೇ ಬರುತ್ತಲ್ವ. ಆದರೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾಗನಿಗೂ ಮನುಷ್ಯನಿಗೂ ಅವಿನಾಭಾವ ಸಂಬಂಧ ಇದೆ. ನಾಗನಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಿರ್ತಕ್ಕಂಥದ್ದು. ಮನುಷ್ಯನ ಮೆದುಳು ಕೂಡ ಕುಂಡಲಿನಿಯ ಒಂದು ಮೆದುಳು ಕೂಡ ನಾವು ಯಾವ ಆಕಾರದಲ್ಲಿ ನೋಡ್ತೀವಿ? ಮೆದುಳಿನ ಆಕಾರದಲ್ಲಿಯೇ ನಾಗನ ಹೆಡೆ ಇರೋದರಿಂದ ಏನಾಗುತ್ತೆ, ಮೆದುಳಿನ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿ ಬೀರುತ್ತೆ. ಚಂದ್ರಮ ಮನಸೋ ಜಾತಃ ಅಂಥೇಳಿ, ಚಂದ್ರ ಮನಃಕಾರಕನೂ ಹೌದು. ಹಾಗಾಗಿ ಇದರ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿ ಬೀರೋದ್ರಿಂದ ಕುಂಡಲಿನಿ ಶಕ್ತಿ ಜಾಗೃತವೂ ಆಗೋದ್ರಿಂದ ಈ ನಾಗರ ಪಂಚಮಿಯ ಹಬ್ಬವನ್ನು, ನಾಗನನ್ನು ನಾವು ಈ ದಿವಸ ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುವಂಥದ್ದು.